ಈ ಚಿತ್ರದ ದಾಖಲೆ ಬ್ರೇಕ್ ಮಾಡಕ್ಕೆ ಯಾರಿಂದಲೂ ಆಗ್ಲಿಲ್ಲ ಅಂತ ಹೇಳ್ಬೋದು ಗುರು. ಹೌದು, ಕೇವಲ 70 ಲಕ್ಷ ರೂಪಾಯಿ ಬಜೆಟ್ ನಲ್ಲಿ ತಯಾರಾದ ಒಂದು ಕನ್ನಡ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 75 ಕೋಟಿ ರೂಪಾಯಿ ಗಳಿಸ್ತೈತೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಯಾಕಂದ್ರೆ ಅಷ್ಟೇ ಅಲ್ಲ, ಒಂದೇ ಒಂದು ಮಲ್ಟಿಪ್ಲೆಕ್ಸ್ ನಲ್ಲಿ 460 ದಿನಗಳ ಕಾಲ ನಿರಂತರವಾಗಿ ಪ್ರದರ್ಶನಗೊಂಡು ರಾಷ್ಟ್ರೀಯ ದಾಖಲೆ ನಿರ್ಮಿಸ್ತೈತೆ ಈ ಸಿನಿಮಾ. ಇಂದಿಗೂ ಆ ದಾಖಲೆನ ಯಾವುದೇ ಸಿನಿಮಾ ಬ್ರೇಕ್ ಮಾಡಕ್ ಆಗಿಲ್ಲ. ಆಗ್ತೈತೋ ಇಲ್ಲೋ ಅದು ಗೊತ್ತಿಲ್ಲ. ಯಾವ್ದಾ ಸಿನಿಮಾ ಏನು ಅಂತ ತಿಳ್ಕೊಳ್ಳೋಣ ಕುತೂಹಲ ಇದೆಯಾ ನಿಮ್ಗೆ? ಹಾಗಿದ್ರೆ ದಯಮಾಡಿ ನನ್ನ ಚಾನಲ್ ನ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದೇ ಒಂದು ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ. ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಕೇಳ್ತಾ, 2006ರಲ್ಲಿ ಬಿಡುಗಡೆಯಾದಂತ ಸಿನಿಮಾ, ಈ ಕೃಷ್ಣಪ್ಪ ಅವರ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಸಿನಿಮಾ, ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರತಕ್ಕಂತ ಸಿನಿಮಾ ಮುಂಗಾರು ಮಳೆ. 2006ರಲ್ಲಿ ಬಿಡುಗಡೆ ಆಗುತ್ತೆ ಈ ಸಿನಿಮಾ. ಕನ್ನಡ ಸಿನಿ ಇತಿಹಾಸದಲ್ಲಿ ಹೊಸ ಅಲೆನ ಎಬ್ಬಿಸಿದಂತ ಸಿನಿಮಾ ಅಂತ ಹೇಳ್ಬೋದು. ಈ ಚಿತ್ರದ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್, ಹೀರೋಯಿನ್ ಪೂಜಾ ಗಾಂಧಿ. ಸೊ ಅಂದಿನ ಕಾಲದಲ್ಲಿ ದೊಡ್ಡ ಸ್ಟಾರ್ಗಳ ಸಿನಿಮಾಗಳೇ ಮಾರುಕಟ್ಟೆನ ಆಳ್ತಾ ಇದ್ದಂತ ಸಮಯ. ಹೊಸ ಮುಖಗಳ ಜೊತೆ ಬಂದ ಈ ಸಿನಿಮಾ ಇಡೀ ಇಂಡಸ್ಟ್ರಿನ ಅಚ್ಚರಿಪಡಿಸ್ಬಿಡ್ತು ಅಂತ ಹೇಳ್ಬೋದು. ಲವ್ ಸ್ಟೋರಿ, ಮ್ಯೂಸಿಕ್, ಭಾವನಾತ್ಮಕ ದೃಶ್ಯಗಳು, ಪ್ರತಿಯೊಂದು ಅಂಶಗಳು ಪ್ರೇಕ್ಷಕರ ಹೃದಯನ ಗೆದ್ದುಬಿಟ್ಟಿತ್ತು ಆಗಿನ ಕಾಲಕ್ಕೆ. ಈ ಸಿನಿಮಾದ ಯಶಸ್ಸಿನಿಂದ ಗಣೇಶ್ ಅವರಿಗೆ ಗೋಲ್ಡನ್ ಸ್ಟಾರ್ ಎಂಬ ಬಿರುದು ಕೂಡ ಸಿಕ್ಕೋಯ್ತು. ಅವರ ಕರಿಯರ್ಗೆ ಇದು ಒಂದು ದೊಡ್ಡ ಮಹತ್ವನ ತಿರುವು ನೀಡಿದಂತ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಒಂದೇ ಒಂದು ಮಲ್ಟಿಪ್ಲೆಕ್ಸ್ ನಲ್ಲಿ 460 ದಿನಗಳ ಕಾಲ ಪ್ರದರ್ಶನ ಕಾಣುತ್ತೆ ಸತತವಾಗಿ ಮುಂಗಾರು ಮಳೆ. ಹಾಗೆ ಇದು ಕೇವಲ ಸಿನಿಮಾ ಅಲ್ಲ, ಒಂದು ಸಂಭ್ರಮ, ಒಂದು ಕ್ರೇಜ್, ಒಂದು ಯುಗ ಅಂತ ಹೇಳ್ಬೋದು ಮುಂಗಾರು ಮಳೆ. ಸೊ ಈ ಸಿನಿಮಾ ಗಳಿಸಿದ್ದು 75 ಕೋಟಿ ಗಟ್ಲೆ ಕಲೆಕ್ಷನ್ ಮಾಡುತ್ತೆ. ಬರೀ 70 ಲಕ್ಷದ ಬಜೆಟ್ ನಲ್ಲಿ ಮಾಡಿದಂತ ಸಿನಿಮಾ ಈ ಕೃಷ್ಣಪ್ಪ ಅವ್ರಿಗೆ ತುಂಬಾನೇ ದುಡ್ಡನ್ನ ಗುಡ್ಡೆ ಹಾಕ್ಬಿಡುತ್ತೆ ಗುರು ಈ ಸಿನಿಮಾ ಮುಂಗಾರು ಮಳೆ. ಇನ್ನ ಗಣೇಶ್ ಅವರು ಹೇಳಲೇಬೇಕು ಅವ್ರ ಬಗ್ಗೆ. ಯಾಕಂದ್ರೆ ಕಾಮಿಡಿ ಟೈಮ್ ಮಾಡ್ಕೊಂಡಿದ್ದವರು ಚೆಲ್ಲಾಟ ಸಿನಿಮಾದಿಂದ ಬರ್ತಾರೆ. ಸೊ ಮುಂಗಾರು ಮಳೆನಲ್ಲಿ ಅವರು ಭರ್ಜರಿ ಹಿಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಮುಂಗಾರು ಮಳೆನಲ್ಲಿ ಅವರ ಆಕ್ಟಿಂಗು ಯಾವ ಮಟ್ಟಕ್ಕಿದೆ ಅಂದ್ರೆ ಯಾವ ಹೀರೋಗಳು ಅದನ್ನ ಕಾಪಿ ಮಾಡಕ್ಕಾಗಲ್ಲ ಗುರು, ಆ ಲೆವೆಲ್ಗಿದೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಎಲ್ಲೋ ಒಂದ್ ಕಡೆ ಕೇಳ್ಪಟ್ಟಿರತಕ್ಕಂತ ಸುದ್ದಿ, ಯಾಕಂದ್ರೆ ಈ ಸಿನಿಮಾ ಗಣೇಶ್ ಅವರು ಮಾಡಕ್ಕೂ ಮುಂಚೆ ಪುನೀತ್ ಅವ್ರಿಗೆ ಆಫರ್ ಬಂದಿತ್ತು ನಮ್ಮ ಅಪ್ಪು ಅವ್ರಿಗೆ ಅನ್ನೋದು ಕೇಳ್ಪಟ್ಟಂತ ಸುದ್ದಿ. ಅದನ್ನ ಅಪ್ಪು ಅವರು ಕಾರಣಾಂತರಗಳಿಂದ ಅಂದ್ರೆ ಶೂಟಿಂಗ್ ಶೆಡ್ಯೂಲ್ ಕಾಲ್ ಶೀಟ್ ಸಿಗದೆ ಈ ಸಿನಿಮಾಗೆ ಅವ್ರು ಮಾಡಕ್ ಆಗ್ಲಿಲ್ಲ. ಸೊ ಅದನ್ನ ಗಣೇಶ್ ಅವರು ಮಾಡ್ತಾರೆ. ಸೊ ಭರ್ಜರಿ ಹಿಟ್ ಪಡೆಯುತ್ತೆ, ಯಶಸ್ಸನ್ನ ಪಡ್ಕೊಂತಾರೆ. ಗಣೇಶ್ ಅವರು ಗಾಂಧಿನಗರದಲ್ಲಿ ದೊಡ್ಡ ಕಟೌಟ್ ಹಾಕ್ಸ್ಕೊಂಡು ಒಬ್ಬ ಹೀರೋ, ಒಂದು ಕ್ರೇಜ್ ಹುಟ್ಟಾಕ್ತಾರೆ. ಅವ್ರ ಅಭಿಮಾನಿಗಳು ಈಗಲೂ ಸಾಕಷ್ಟು ಜನ ಇದ್ದಾರೆ. ಹಾಗೂ ಈ ಸಿನಿಮಾದಿಂದ ಅವ್ರಿಗೆ ಫ್ಯಾನ್ಸ್ ಫಾಲೋವರ್ಸು ಹೆಣ್ಮಕ್ಳೇ ಜಾಸ್ತಿ ಆಗ್ಬಿಡ್ತಾರೆ. ಹೆಣ್ಮಕ್ಳು ಫ್ಯಾನ್ಸ್ ಫಾಲೋವರ್ಸ್ ತುಂಬಾನೇ ಜಾಸ್ತಿ ಆಗ್ತಾರೆ ಈ ಸಿನಿಮಾದಿಂದ. ಗಣೇಶ್ ಅವ್ರಿಗೆ ತುಂಬಾ ಕಡೆ ಕೆಲವೊಂದು ಇನ್ಸಿಡೆಂಟ್ಸ್ ಗಳು ಕೂಡ ನಡೀತೈತೆ. ಸೊ ಗಣೇಶ್ ಅವ್ರಿಗೋಸ್ಕರ ಹೆಣ್ಮಕ್ಳು ಕೆಲವೊಂದ್ ಕಡೆ. ಸೊ ಸಿನಿಮಾ ಮಾತ್ರ ಚಿಂದಿ ಗುರು. ಆ ಲಾಸ್ಟ್ ಅಲ್ಲಿ ದಿಗಂತ್ ಅವರು ಒಂದ್ ಸೀನ್ ಅಲ್ಲಿ ಕಾಣಿಸ್ಕೊಂತಾರೆ ಹೀರೋಯಿನ್ ಮದ್ವೆ ಆಗೋದಿಕ್ಕೆ ಅಂತ ಬಂದಾಗ. ಸೊ ದಿಗಂತ್ ಅವರು ಆ ಸೀನ್ ಅಲ್ಲಿ ಕಾಣಿಸ್ಕೊಂತಾರೆ. ಮತ್ತೆ ಯೋಗರಾಜ್ ಭಟ್ ಅವರು ದಿಗಂತ್ ಅವ್ರನ್ನ, ಗಣೇಶ್ ಅವ್ರನ್ನ, ರಾಜೇಶ್ ಕೃಷ್ಣ ಹಾಕೊಂಡು ಗಾಳಿಪಟ ಅನ್ನೋ ಸಿನಿಮಾದಲ್ಲಿ ಎಲ್ಲಾರನ್ನೂ ಸರಿದೂಗಿಸ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಒಂದೇ ಒಂದ್ ಸೀನ್ ಇರುತ್ತೆ, ಆದ್ರೆ ಗಾಳಿಪಟನಲ್ಲಿ ಎಲ್ಲಾರ್ಗು ಈಕ್ವಲ್ ಶೇರ್ ಕೊಟ್ಟು ಒಂದು ಪಾತ್ರಗಳನ್ನ ಕೊಡ್ತಾರೆ ಯೋಗರಾಜ್ ಭಟ್ ಅವರು. ಸೊ ಅದೇನೇ ಆಗ್ಲಿ, ಯೋಗರಾಜ್ ಭಟ್ ಅವರು ಕೂಡ ಇದು 2ನೇ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ರಂಗ SSLC ಸಿನಿಮಾ ಸೊ ಮಾಡ್ಬೇಕಾದ್ರೆ ಯೋಗರಾಜ್ ಭಟ್ ಮತ್ತೆ ಸೂರಿ ಇಬ್ರು ಕಾಂಬಿನೇಷನ್ ನಲ್ಲಿ ಮಾಡ್ತಾರೆ ರಂಗ SSLC. ಸೊ ಅದು ತಕ್ಕ ಮಟ್ಟಿಗೆ ಹಿಟ್ಟಾಗುತ್ತೆ. ಸೊ ಅದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿರ್ತಾರೆ ಮದನ್ ಪಾಟೀಲ್ ಅವ್ರಿಗೆ. ಸೊ ಆ ಸಿನಿಮಾ ಕೂಡ 1000 ನದಿಗಳಿಗೆಲ್ಲ ಒಂದೇನೆ ಸಾಗರ ಅಂತಕ್ಕಂಥ ಸಾಂಗು ತುಂಬಾನೇ ಚೆನ್ನಾಗಿದೆ ಸಿನಿಮಾ. ಬಟ್ ಯಾಕೋ ಹಿಟ್ಟಾಗ್ಲಿಲ್ಲ. ಬಟ್ ಮುಂಗಾರು ಮಳೆನ ಜನ ಒಪ್ಕೊಂತಾರೆ. ಇದೇ ಟೈಮಲ್ಲಿ ಗುರು ಇಬ್ರು ಈ ಗಾಂಧಿನಗರದಲ್ಲಿ ಇಬ್ರು ಡೈರೆಕ್ಟರ್ಗಳು ತಲೆ ಎತ್ತಿ ನಿಂತ್ಕೊಂತಾರೆ. ಅದು ಯೋಗರಾಜ್ ಭಟ್ ಹಾಗೂ ಸೂರಿ. ಹಾಗೆ ಇಬ್ರು ಹೀರೋಗಳನ್ನ ಹುಟ್ಟಾಕ್ತದೆ ಈ 2 ಸಿನಿಮಾಗಳು. ಒಂದು ಮುಂಗಾರು ಮಳೆ, ಇನ್ನೊಂದು ದುನಿಯಾ. ಸೊ ದುನಿಯಾದಿಂದ ವಿಜಯ್ ಅವರು
ಹೀರೋ ಆಗಿ ಊಟ ಹಾಕ್ತಾರೆ, ಇಲ್ಲಿ ಗಣೇಶ್ ಅವರು ಹೀರೋ ಆಗ್ತಾರೆ. ಆ ಕಡೆ ಸೂರಿ ಮತ್ತೆ ಯೋಗರಾಜ್ ಭಟ್ ಒಬ್ಬ ಒಳ್ಳೆ ಡೈರೆಕ್ಟರ್, ದೊಡ್ಡ ಡೈರೆಕ್ಟರ್ ಅನ್ನೋ ರೀತಿ ಅವರು ಕೂಡ ಕಾಣಿಸ್ಕೊಂತಾರೆ. ಯಾಕಂದ್ರೆ ಆ ಎರಡು ಸಿನಿಮಾಗಳು ಹೇಗಿದೆ ಅಂದ್ರೆ, ಇದು ಕಮರ್ಷಿಯಲ್ ಆಗಿದ್ರೆ ಕಂಟೆಂಟ್ ಯೋಗರಾಜ್ ಭಟ್ ಅವರ ಮುಂಗಾರು ಮಳೆ, ಸೂರ್ಯ ಅವ್ರದ್ದು ಒಂಥರ ಸ್ಲಮ್, ಒಂಥರ ಹಳ್ಳಿ ಲೋಕಲ್ ಅನ್ನೋ ರೀತಿ, ಅದು ಒಂಥರ ಶೇಡ್ ಅಲ್ಲಿ ಇರ್ತಕ್ಕಂಥ ಕಂಟೆಂಟ್. ತುಂಬಾ ಅದ್ಭುತವಾದ ಸಿನಿಮಾಗಳು ಎರಡೂನು. ಸೊ ಈ ಸಿನಿಮಾಗಳನ್ನ ನೀವು ಖಂಡಿತ ನೋಡ್ಲೇಬೇಕು. ಯಾಕಂದ್ರೆ ಈ ಸಿನಿಮಾ ಯಾರೆಲ್ಲ ನೋಡದೆ ಇರ್ತೀರಿ ಅಂದ್ರೆ, ಸೊ ತುಂಬಾ ಜನ ಈ ಸಿನಿಮಾನ ನೋಡಿಲ್ಲ ಅಂತ ಅನ್ಕೊಳ್ಬಹುದು, ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿರ್ತಾರೆ. ಈ ಸಿನಿಮಾ ಡೈಲಾಗ್ಗಳು, ಆ ಡೈಲಾಗ್ಗಳಂತೂ ಆ ಕಾಲಕ್ಕೆ ಫುಲ್ ಫೇಮಸ್. ಇನ್ನ ಕೀಪ್ಯಾಡ್ ಸೆಟ್ಗಳಲ್ಲಿ ಆ ಮೊಬೈಲ್ ರಿಂಗ್ ಟೋನ್ಗಳು, ಇನ್ನ ಮೊಬೈಲ್ ಅಲ್ಲಿ ಬರೋ ಗಣೇಶ್ ಅವರ ಡೈಲಾಗ್ಗಳು, ಆಹಾ ಲಾಸ್ಟ್ ಸೀನ್ ಅಲ್ಲಿ ಗಣೇಶ್ ಅವ್ರು ಹೇಳ್ತಕ್ಕಂತ ಡೈಲಾಗ್ಗಳು, ಯಾವ ಆರ್ಕೆಸ್ಟ್ರಾ, ಯಾವ ಮೊಬೈಲ್, ಯಾವ ಪ್ರೋಗ್ರಾಮ್ ಎಲ್ಲಿ ನೋಡಿದ್ರು ಅದೇ ಗುರು. ಮುಂಗಾರು ಮಳೆ ಗಣೇಶ್ ಅವರ ಡೈಲಾಗ್ಗಳು, ಕೆಲವೊಂದು ಕಾಮಿಡಿ ಸೀನ್ಗಳು ಒಂದೊಂದು ಫಿಲಮ್ಗಳೆಲ್ಲ ಹಾಕೊಂಡ್ಬಿಟ್ಟು ಮಜಾ ಮಾಡ್ಬಿಟ್ಟಾರೆ ಅಂತ ಹೇಳ್ಬೋದು ಆ ಡೈಲಾಗ್ಗಳನ್ನ. ಸೊ ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಮುಂಗಾರು ಮಳೆ. ಇನ್ ಪೂಜಾ ಗಾಂಧಿ ಅವರಿಗೆ ಬ್ರೇಕ್ ಕೊಟ್ಬಿಡ್ತು ಈ ಸಿನಿಮಾ ಅಂತ ಹೇಳ್ಬೋದು. ಇದಾದ್ಮೇಲೆ ಪೂಜಾ ಗಾಂಧಿ ಅವ್ರಿಗೆ ಒಳ್ಳೊಳ್ಳೆ ಆಫರ್ಗಳು ಸಿಗುತ್ತೆ, ಗಣೇಶ್ ಅವ್ರಿಗೂ ಒಳ್ಳೊಳ್ಳೆ ಆಫರ್ಗಳು ಸಿಗುತ್ತೆ. ಸೊ ಇಬ್ಬರಿಗೂ ಒಳ್ಳೊಳ್ಳೆ ಆಫರ್ ಸಿಗುತ್ತೆ. ಇನ್ನು ಯೋಗರಾಜ್ ಭಟ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಕೊಂಡ್ ಬರ್ತಾರೆ. ಸೊ ಮುಂಗಾರು ಮಳೆಯಿಂದ ಎಲ್ಲರ ಜೀವನನೇ ಬದಲಾಗೋಗುತ್ತೆ ಅಂತ ಹೇಳ್ಬೋದು. ಸೊ ಆತರ ಒಂದು ಅದ್ಭುತ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ, ಆಗಿನ ಕಾಲಕ್ಕೆ ಲವ್ ಸ್ಟೋರಿ ಅಂತಕ್ಕಂಥ ಸಿನಿಮಾ, ಮ್ಯೂಸಿಕ್, ಹಾಡುಗಳು ತುಂಬಾನೇ ಅದ್ಭುತವಾಗಿರ್ತಕ್ಕಂಥ ಸಿನಿಮಾ, ಭಾವನಾತ್ಮಕ ದೃಶ್ಯಗಳನ್ನು ತುಂಬಿರ್ತಕ್ಕಂಥ ಸಿನಿಮಾ ಮುಂಗಾರು ಮಳೆ. ಸೊ ಮುಂಗಾರು ಮಳೆ 2 ಅಂತ ಬಂತು, ಬಟ್ ಅದೇನು ಅಷ್ಟೊಂದು ಯಶಸ್ಸು ಗಳಿಸಿಲ್ಲ. ಆದ್ರೆ ಮುಂಗಾರು ಮಳೆ ಮಾತ್ರ ಚಿಂದಿಯಾಗಿ ಯಶಸ್ಸನ್ನ ಗಳಿಸ್ತು. ನಾನು ಆ ಸಿನಿಮಾನ KR ಕೃಷ್ಣ ಥಿಯೇಟರ್ ಅಲ್ಲಿ ನೋಡಿದಾಗ ನನ್ಗೆ ಏನು ಅನ್ಸ್ಲಿಲ್ಲ, ಜನ ಕೂಡ ಕಡಿಮೆ ಇದ್ರು. ಎರಡನೇ ಬಾರಿ ಮತ್ತೆ ಫುಲ್ ಕ್ರೇಜು, ಜನ ಎಲ್ಲ ಇಷ್ಟ ಪಡ್ತಾವ್ರೆ. ಎಲ್ಲಾ ನ್ಯೂಸ್ಗಳಲ್ಲೂ ಪೇಪರ್ಗಳಲ್ಲೂ ಇದ್ರದೇ ಸುದ್ದಿ, ಮುಂಗಾರು ಮಳೆ ಕಾಲೇಜಲ್ಲಿ. ಸೊ ನಾನ್ ಕಾಲೇಜ್ ಡೇಸ್ ಆವಾಗ. ಸೊ ನೋಡೋಣ ಇನ್ನೊಂದ್ಸರಿ, ಯಾಕೆ ಈ ಸಿನಿಮಾ ಫಸ್ಟ್ ನೋಡಿದೆ ನಂಗೇನು ಅನ್ಸ್ಲಿಲ್ಲ ಅಂತ ಅನ್ಬಿಟ್ಟು ಮತ್ತೊಂದ್ಸರಿ ಹೋಗಿ ನೋಡಿದಾಗ ಅನ್ಸ್ತು ಸಖತ್ ವಂಡರ್ಫುಲ್ ಮೂವಿ ಅಂತ. ಫಸ್ಟ್ ನೋಡಿದಾಗ ನನ್ಗೆ ಆಗಿನ ಕಾಲಕ್ಕೆ ಆ ಸಿನಿಮಾಗಳು ಬರ್ತಾ ಇತ್ತು, ಒಡೆ ಬಡಿ ಅಂತಕ್ಕಂಥ ಸಿನಿಮಾಗಳು ಬರ್ತಾ ಇತ್ತು. ಈ ತರ ಪ್ರೇಮ ತುಂಬಿರ್ತಕ್ಕಂಥ ಸಿನಿಮಾ ಬಂದಿರದೇ ರೇರು ಆಗಿನ ಜನರೇಷನ್ ಅಲ್ಲಿ. ಸೊ ಇದು ಬಂದ ಮೇಲೆ ನನಗೆ ಒಂಥರ ಏನೋ ಎರಡನೇ ಸರಿ ನೋಡ್ಬೇಕು ಅನಿಸ್ತು, ಜನ ಕ್ರೇಜ್ ಊಟ ಹಾಕಿದ್ಮೇಲೆ. ಆಮೇಲೆ ಎರಡನೇ ಸರಿ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು. ಇನ್ನ ದುನಿಯಾನು ಅಷ್ಟೇ, ಫಸ್ಟ್ ಇಷ್ಟ ಆಗ್ಬಿಡ್ತದು. ಯಾಕಂದ್ರೆ ನಮ್ಗೆಲ್ಲ ಆತರ ಸ್ಟೋರಿಗಳು ಫಸ್ಟ್ ಇಷ್ಟ ಆಗ್ಬಿಡ್ತವೆ. ಸೊ ಫಸ್ಟ್ ಇಷ್ಟ ಆಗ್ಬಿಡ್ತು. ಆದ್ರೆ ಮುಂಗಾರು ಮಳೆ ಫಸ್ಟ್ ನನ್ಗೆ ಇಷ್ಟ ಆಗಿಲ್ಲ, ಸೆಕೆಂಡ್ ಟೈಮ್ ನೋಡಿದ್ರೆ ತುಂಬಾನೇ ಇಷ್ಟ ಆಯ್ತು, ಆರ್ಟ್ ಟಚಿಂಗ್ ಅನ್ಸ್ತು. ಸೊ ಏನೇ ಆಗ್ಲಿ ಮುಂಗಾರು ಮಳೆ ಹಿಟ್ ಆಗಿದೆ. 70 ಲಕ್ಷದಲ್ಲಿ 75 ಕೋಟಿ ಕಲೆಕ್ಷನ್ ಮಾಡಿದಂತ ಸಿನಿಮಾ. ಈ ಕೃಷ್ಣಪ್ಪ ಅವ್ರಿಗೆ ಒಂದು ಲಕ್ಕಿ ಸಿನಿಮಾ ಅಂತ ಹೇಳ್ಬೋದು. ಸೊ ಗಣೇಶ್ ಅವ್ರಿಗೆ ಕೂಡ ಲಕ್ಕಿ ಸಿನಿಮಾ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ರಿವ್ಯೂ ಹೀಗಿದೆ. ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.